ಜೈ ಶ್ರೀರಾಮ್. ಹಿಂದಿನ ಭಾಗದ ಪ್ರಶ್ನೆ: ಅಶ್ವತ್ಥಾಮನು ಪಾಂಡವರ ವಂಶವನ್ನು ನಿರ್ವಂಶವಾಗಿ ಮಾಡಲು ಉತ್ತರೆಯ ಗರ್ಭವನ್ನು ಗುರಿಯಾಗಿಸಿ ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರದ ಹೆಸರೇನು? ಇದಕ್ಕೆ ಉತ್ತರ: ಐಶಿಕ ಎಂಬ ಬ್ರಹ್ಮಾಸ್ತ್ರ. ಅಶ್ವತ್ಥಾಮನ ಈ ಐಶಿಕ ಎಂಬ ಬ್ರಹ್ಮಾಸ್ತ್ರಕ್ಕೆ ಉತ್ತರವಾಗಿ ಅರ್ಜುನನು ಸ್ವಸ್ತ್ಯಸ್ತು ಎಂದು ಹೇಳಿ ಬಾಣವನ್ನು ಬಿಡುತ್ತಾನೆ. ಈ ಬಾಣವು ಅಶ್ವತ್ಥಾಮನನ್ನ ಬೆನ್ನಟ್ಟಿ ಹೋಗುತ್ತೆ. ಆಗ ಅಶ್ವತ್ಥಾಮನು ತನ್ನ ಮಹಾಶಕ್ತಿಗೆ ಕಾರಣವಾದಂತಹ ಮಣಿರತ್ನವನ್ನು ಕೊಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುತ್ತಾನೆ. ಕಾಲಃ ಸೃಜತಿ ಭೂತಾನಿ ಕಾಲಃ ಸಂಹರತೆ ಪ್ರಜಾಃ ಸಂಹರಂತಂ ಪ್ರಜಾಃ ಕಾಲಂ ಕಾಲಃ ಶಮಯತೆ ಪುನಃ. ಅಂದರೆ ಕಾಲವೇ ಪ್ರಪಂಚದ ಪ್ರಾಣಿಗಳೆಲ್ಲವನ್ನ ಸೃಷ್ಟಿ ಮಾಡುತ್ತೆ, ಅದೇ ಹುಟ್ಟಿದ ಪ್ರಾಣಿಗಳೆಲ್ಲವನ್ನೂ ಕೂಡ ಸಂಹರಿಸುತ್ತೆ. ಪ್ರಜಾ ಸಂಹಾರಕವಾದ ಆ ಕಾಲವನ್ನೂ ಮಹಾಕಾಲನೆಂದು ಕರೆಯಿಸಿಕೊಳ್ಳುವ ಕಾಲಾತೀತನಾದ ಪರಮಾತ್ಮನು ಶಾಂತಗೊಳಿಸುತ್ತಾನೆ ಎಂಬುದು ಇದರ ತಾತ್ಪರ್ಯ. ಇಂದಿನ ಪ್ರಶ್ನೆ: ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಮತ್ತು ಕೌರವರ ಎರಡೂ ಪಕ್ಷಗಳಲ್ಲಿ ಸೇರಿ ಒಟ್ಟು ಎಷ್ಟು ಅಕ್ಷೌಹಿಣಿ ಸೈನ್ಯಗಳು ಇತ್ತು? ಗೊತ್ತಿದ್ರೆ ಕಮೆಂಟ್ ಮಾಡಿ.